ಇರಿಟೇಷನ್ ಆಗುತ್ತೆ, ಹಿಂಸೆ ಹಿಂಸೆ ಅನಿಸುತ್ತೆ. ಹೆಣ್ಮಕ್ಳಿಗೆ ದೊಡ್ಡ ದೊಡ್ಡ ಆಸೆಗಳಿಗಿಂತ ಚಿಕ್ಕ ಚಿಕ್ಕ ಆಸೆಯಲ್ಲಿ ತುಂಬ ಖುಷಿ ಕಾಣ್ತಾರೆ. ಅದು ನಿಜ ತಾನೇ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಹೆಂಗೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡಿ, ಓಕೆನಾ? ಬುಯ್ಕೋ ಇದು ಮೇಕೆ ಅಪ್ಪು ಇದಳವ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ? ನಾನು ಬೆಳಗ್ಗೆ ಆಗಿದೆ, ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ನೀರು ಕುಡಿದ್ಬಿಟ್ಟು ನಾನು ರಾತ್ರಿನೇ ಅಕ್ಕಿ ನೆನಾಕ್ಬಿಟ್ಟಿದ್ದೆ. ನೀರು ದೋಸೆ ಮಾಡಬೇಕಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೀವು ಮಾಮೂಲಿ ದೋಸೆಗಿಂತ ಈ ಥರ ನೀರು ದೋಸೆ ಮಾಡ್ಕೊತೀನಿ, ಅದು ಹುಳಿ ಬಂದಿರುತ್ತೆ, ಒಂಥರ ಎದೆ ಉರಿ. ಇವಾಗ ಬೇಸಿಗೆ ಬೇರೆ ಅಲ್ವಾ, ಆ ಥರ ದೋಸೆ ತಿನ್ನೋಕ್ಕೂ ಆಗೋದಿಲ್ಲ. ಅದಕ್ಕೆ ನಾನು ಒಂದು ಲೋಟ ರಾತ್ರಿನೇ ಇದನ್ನು ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು ದೋಸೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಗೊತ್ತಿದೆ ಅಂದ್ಕೊಂಡಿದ್ದೀನಿ, ಗೊತ್ತಿದ್ದವರಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಲೋಟ ರಾತ್ರಿನೇ ಅಕ್ಕಿ ನೆನಾಕಿ, ನೀವು ಸೊಸೈಟಿ ಅಕ್ಕಿ ಆದರೂ ಪರವಾಗಿಲ್ಲ, ರೇಷನ್ ಅಕ್ಕಿ ಇಲ್ಲಾಂದರೆ ಸೋನಾ ಮಸೂರಿ ಅಕ್ಕಿ, ಯಾವ ಅಕ್ಕಿ ಆದ್ರೂ ಪರವಾಗಿಲ್ಲ, ರಾತ್ರಿನೇ ವಾಶ್ ಮಾಡಿ ನೀವು ನೆನಾಕ್ಬಿಡಿ. ಒಂದು ಲೋಟ ನಿಮ್ಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ನೋಡ್ಕೊಂಡು, ನಾನು ಒಂದೇ ಲೋಟ ನೆನಾಕ್ತೀನಿ, ನಾನು 4 ಜನ ಅಲ್ವ ಇರೋದು. ಒಂದು ಲೋಟ ನೆನಾಕೊಂಡಿದ್ದೀನಿ ರಾತ್ರಿನೇ. ಓವರ್ ನೈಟ್ ನೆನಾಕೊಂಡು ಬೆಳಗ್ಗೆ ಎದ್ದ ತಕ್ಷಣ, ನೀವು ಎದ್ದ ತಕ್ಷಣವೇ ರುಬ್ಬಿಡಿ ಮಿಕ್ಸಿಲಿ, ಸಣ್ಣಕ್ಕೆ ರುಬ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೋದ್ರಿಂದ ಒಂದು ಫ್ಲೇವರ್ ಎಕ್ಸ್ಟ್ರಾನೇ ಇರುತ್ತೆ, ಓಕೆನಾ? ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ನೀವು ರುಬ್ಬಿಟ್ಟು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೀವು ನೀರು ದೋಸೆ ಅಲ್ವಾ, ನೀರು ಥರನೇ ಇರಬೇಕು. ನಾನು ಕ್ವಾಂಟಿಟಿ ನೋಡಿಬಿಟ್ಟು ಒಂದು ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ನೀವು ಹಾಕ್ಕೋಬೋದು, ಬರುತ್ತೆ. ಆ ಥರ ಏನು ಅರ್ಧೋಗುತ್ತೆ ಅಂತ ಏನಿಲ್ಲ. ನೀವು ತೆಳ್ಳಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಉಪ್ಪೆಲ್ಲ ಹಾಕ್ಕೊಂಡು ಎತ್ತಿಟ್ಕೊಬಿಡಿ. ನೀವೆಲ್ಲ ಮಾಡ್ಕೊಳೋಷ್ಟೊತ್ತಿಗೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ಅಲ್ವಾ. ನಾನು ಅದಕ್ಕೆ ಎಕ್ಸೆಲ್ ಮಾಡ್ಕೊಂಬಂದೆ, ಅದನ್ನು ರುಬ್ಬಿಟ್ಟು ಎಕ್ಸೆಲ್ ಮಾಡ್ಕೊಬಂದು ಆಮೇಲೆ ರುಬ್ಬಿದ್ದೀನಿ, ಆಮೇಲೆ ಬಂದುಬಿಟ್ಟು ರುಬ್ಬಿಟ್ಟು ಚಟ್ನಿ ಮಾಡಿ ಒಂದು ಸ್ವಲ್ಪ, ಇವಾಗ ಸ್ವಲ್ಪ ಬೇಸಿಗೆನೂ ಬೇರೆ ಅಲ್ವಾ, ಸ್ವಲ್ಪ ಅನ್ನನೂ ಕೊಡ್ಕಳಿಸೋಣ ಮೊಸರನ್ನ ಅಂತ ಅಂದ್ಕೊಂಡು ಸ್ವಲ್ಪ ರೈಸಿಗೂ ಇಟ್ಟಿದ್ದೀನಿ. ಈ ಕಡೆ ಚಟ್ನಿ ಮಾಡ್ಕೊತೀನಿ. ಚಟ್ನಿಗೆ ಮಾಮೂಲಿ ಏನಾಯಿತು ಗೊತ್ತಾ, ಇವತ್ತು ತೆಂಗಿನಕಾಯಿ ಸುಳಿಯೋಣ ಅಂದ್ಬಿಟ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಎಲ್ಲ ನೀರೆಲ್ಲ ಸೀದೋಗ್ಬಿಟ್ಟಿದೆ. ತೆಂಗಿನಕಾಯಿ ಅಮ್ಮ ಮನೆ ತೊಗೊಂಬಂದಿದ್ನಲ್ಲ, ನೋಡ್ತೀನಿ ಯಾವುದು ತೆಂಗಿನಕಾಯಿ ನೀರೇ ಇಲ್ಲ. ಆದ್ರೂ ಪರವಾಗಿಲ್ಲ ನೋಡೋಣ ಅಂತಂದು ಸುಳಿದೆ, ಕಷ್ಟಪಟ್ಟು ಸುಳಿದ್ಬಿಟ್ಟು ಅದು ನೋಡಿದ್ರೆ ಕೊಬ್ಬರಿ ಥರ ಆಗ್ಬಿಟ್ಟಿತ್ತು. ಇಲ್ಲಿ ಏನು ಮಾಡ್ಬೇಕು ಇವಾಗ, ಅರ್ಜೆಂಟಾಗಿ ಬೇಕೇ ಬೇಕಲ್ವ, ಮಕ್ಳಿಗೆ ಟಿಫನಿಗೆ ಕಲಿಸ್ಲೇಬೇಕು ಅಂದ್ಬಿಟ್ಟು ಅದನ್ನೇ ನಾನು ಎಬ್ಕೊಬಿಟ್ಟು ಸಣ್ಣ ಕುದಿಸ್ಕೊಬಿಟ್ಟು ನಾನು ಅದನ್ನೇ ಮಿಕ್ಸಿ ಹಾಕೊಂಡು ರುಬ್ಕೊಂಡು ಚಟ್ನಿ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ ಒಂಥರ. ಈ ಕಡೆ ಕೊಬ್ಬರಿನೂ ಅಲ್ಲ, ಈ ಕಡೆ ಕಾಯಿ ಎಲ್ಲ ಮೀಡಿಯಮ್ ಆಗಿತ್ತು. ಅದಕ್ಕೆ ನಾನು ಚಟ್ನಿ ಮಾಮೂಲಿ ಕಾಯಿ, ಕಡಲೆ ಪಪ್ಪು ಮತ್ತು ಮೆಣಸಿಕಾಯಿನ ಸುಟ್ಕೊಂಡು ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅವಾಗೆಲ್ಲ ಅಮ್ಮ ಮನೇಲಿದ್ದಾಗ ಏನು ಗೊತ್ತಾ, ಒಲೆಯಲ್ಲಿ ಸುಟ್ಕೊತಾ ಇದ್ವಿ, ಗ್ಯಾಸೆಲ್ಲ ಇರಲಿಲ್ಲ ಬಿಡಿ. ಆವಾಗ ಒಲೆಯಲ್ಲೇ ಮಾಡ್ಕೊತಿದ್ವಿ. ಒಲೆಯಲ್ಲಿ ರೊಟ್ಟಿ ಜಾಸ್ತಿ ತಿಂಡಿಗಳು ಮಾಡ್ತಾ ಇರಲಿಲ್ಲ. ರೊಟ್ಟಿ, ಮುದ್ದೆ, ಇಲ್ಲಾಂದರೆ ಬಸ್ಸಾರು, ಹಿಂಗೆ ಹೋಳಿ ಸಾರು, ಇಷ್ಟು ಬಿಟ್ಟರೆ ಏನು ಜಾಸ್ತಿ ಮಾಡ್ತಾ ಇರಲಿಲ್ಲ. ಪಲಾವ್ ಚಿತ್ರಾನ್ನ ಬಿಟ್ಟರೆ ಇನ್ನೇನು ಪುಳಿಯೋಗರೆ ಎಲ್ಲ ಮಾಡ್ತಾ ಇರಲಿಲ್ಲ ಜಾಸ್ತಿ. ಇಷ್ಟನ್ನೇ ಮಾಡ್ತಾ ಇದ್ದಲ್ಲ. ಒಲೆಯಲ್ಲಿ ಸುಟ್ಕೊಂಡ್ಬಿಟ್ಟು ನಾವು ರೊಟ್ಟಿ ಹಾಕ್ಕೊತ ಇದ್ವಿ. ಗೊಡ್ಗರಾಗಲಿ ಚಟ್ನಿ ಒಳ್ಕಲ್ಲಿ ರುಬ್ತಾಯಿದ್ರು, ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ. ಆವಾಗ ರುಬ್ತಾ ಇದ್ದೀನಿ ಕೈಯಲ್ಲಿ, ಹಂಗೆ ರುಬ್ತಾ ಇರ್ತೀವ ನಾವು. ಅವಾಗ ಹಿಂಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ರುಬ್ತಾ ಇದ್ರೇ ಹಾಗೆ ಘಮ ಅಂತಿರುತ್ತೆ, ಹಂಗೆ ತಿನ್ಕೊಂಡ್ಬಿಡ್ಬೇಕು ಅನಿಸ್ತೈತೆ ಚಟ್ನಿ ನನಗೇ. ನೋಡಿ ನೀರು ದೋಸೆ ಎಲ್ಲ ಮಾಡಿದೆ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಲಿಸ್ಬಿಟ್ಟು ನಾನು ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು. ವಾಶ್ ಮಾಡಿ ದಿನ ಬಿಚ್ಚಾಕ್ತಿರ್ತಾರೆ, ಎಷ್ಟು ಅಂತ ವಾಶ್ ಮಾಡೋದು. ನನಗೆ ಮಾತ್ರ ಕೈಯಲ್ಲಿ ಆಗೋದಿಲ್ಲ. ಅದಕ್ಕೆ ನಾನು ಕೈಯಲ್ಲಿ ಏನಾದರೂ ಹೊಸವಾಗಲಿ ಇಲ್ಲಾಂದರೆ ಏನಾದ್ರು ಗಲೀಜಾಗಿರುತ್ತೆ, ಅದು ಮಾತ್ರ ಕೈಯಲ್ಲಿ ವಾಶ್ ಮಾಡ್ತೀನಿ ಅಷ್ಟೇ. ಬಟ್ಟೆ ಎಲ್ಲ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ನಾನು ಅಕ್ಕಿ ಎಲ್ಲ ತೊಳೆದಿದ್ನಲ್ಲ ನೋಡಿ, ನೀವು ಅಕ್ಕಿ ತೊಳೆದಿರೋದಾಗಲಿ ಬೇಳೆ ತೊಳೆದಿರೋದಾಗಲಿ ಒಂದು ತಪ್ಪಲಿ ನಾನು ಇಟ್ಕೊಬಿಟ್ಟಿರ್ತೀನಿ ಹಂಗೇ ಸೈಡಲ್ಲಿ. ನಾನು ಬೆಳಗ್ಗೆನೇ ಹಾಕೋಕ್ಕೋಗೋದಿಲ್ಲ, ತಪ್ಪಲಿ ಸೈಡಲ್ಲಿ ಇಟ್ಕೊಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಆಮೇಲೆ ನಾನು ಹಾಕ್ಕೊಂಡೋಗ್ಬಿಡು ಅಂತ ಅಂದ್ಕೊಂಡು ಇವಾಗ ಇದು ಅಕ್ಕಿ ನೆನಾಕಿದ್ನಲ್ಲ ಈ ದೋಸೆಗೆ, ಅದಕ್ಕೆ ರುಬ್ಬಿಟ್ಟು ನಾನು ಅದ್ರ ನೀರನ್ನ ಇಟ್ಟಿದ್ದೆ ಹಂಗೇ. ಇವಾಗ ಮನೆ ಪ್ಲ್ಯಾಂಟ್ಸಿಗೆಲ್ಲ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಪ್ಲ್ಯಾಂಟ್ಸಿಗೆ ಗ್ರೋತು ಆಗುತ್ತೆ, ಒಂಥರ ಅದ್ರದ್ದು ಏನಾದರೂ ಇದ್ರೂ ಒಂಥರ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ನೀವು ಒಂಥರ ಈ ಸಲ ಟ್ರೈ ಮಾಡಿ ನೋಡಿ, ಓಕೆನಾ? ನೋಡಿ, ಕಣ್ಗ ಬಚ್ಕೊಳೋದ್ರಿಂದ ಕಣ್ಣಲ್ಲಿ ಗಲೀಜು ಹೋಗುತ್ತೆ ಹೊರತು ಇದು ಸ್ಟೈಲಿಗೋಸ್ಕರ ಅಲ್ಲ. ನೋಡಿ ಈ ಥರ ಹಚ್ಕೊತೀನಿ ನಾನು. ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ, ನನಗೆ ಹಚ್ಕೊಂಡ್ರೆ ಏನು ಅನಿಸೋದೇ ಇಲ್ಲ. ನೋಡಿ, ಒಬ್ಬರವ್ರು ಕಣ್ಣೊಳಗೆ ಇಡೋಂಗಿಲ್ಲ, ಒಬ್ಬರವರಿಗೆ ಒಂಥರ ಆದಂಗೆ ಆಗುತ್ತೆ. ನೋಡಿ ನನಗಿಷ್ಟ. ದೊಡ್ಡಲ್ಲಿ ಬಚ್ಕೊಳ್ಳಿ ಯಾವತ್ತು ಹಚ್ಚೋಕ್ಕೆ, ತಲೆ ಕೂದಲು ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ. ಬೆಳಗ್ಗೆನೇ ಹಚ್ಕೊಂಬಿಟ್ಟಿದ್ದೆ.
ಬೆಳಗ್ಗೆನೇ ಹಚ್ಕೊಬಿಟ್ಟಿದ್ದೆ ಎಣ್ಣೆನ. ಆಮೇಲೆ ಹಚ್ಕೊಂಡಿದ ತಕ್ಷಣ ತಲೆ ಬಾಚ್ಕೊಬಾರ್ದು, ಯಾಕೆ ಗೊತ್ತಾ, ಎಣ್ಣೆ ಹಚ್ಕೊಂಡಿದ್ದಕ್ಕೆ ರೂಟಲ್ಲಿ ಅದೇ ಬುಡದಲ್ಲಿ ಇರುತ್ತಲ್ವಾ, ಆಮೇಲೆ ಹಂಗೆ ಕಿತ್ಕೊಬಂದ್ಬಿಡುತ್ತೆ ಕೂದಲೆಲ್ಲ. ಅದಕ್ಕೆ ಏನು ಮಾಡಬೇಕು, ಎಣ್ಣೆ ಹಚ್ಕೊಬಿಟ್ಟು ನಾವು ಫಸ್ಟು ಹಂಗೇ ಇದು ತುರ್ಕು ಕಟ್ಕೊಬಿಡಿ. ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಬಂದು ಫ್ರೆಶ್ ಅಪ್ ಆಗಿರ್ತೀರಲ್ಲ, ಆವಾಗ ನೀವು ತಲೆ ಬಾಚ್ಕೊಂಡು ಮೇಲ್ಗಡೆ ತುರ್ಕು ಕಟ್ಕೊಳ್ಳಿ. ನಾನು ಇದೇ ಥರ ಮಾಡೋದು. ನಾನು ಹಚ್ಕೊಂಡಿದ ತಕ್ಷಣ ತಲೆ ಬಾಚ್ಕೊಳೋದಿಲ್ಲ. ಮತ್ತು ಸ್ನಾನ ಮಾಡಿದ ತಕ್ಷಣ ತಲೆ ಬಾಚಬೇಡಿ. ಆವಾಗಲೂ ಅಷ್ಟೇ ಕೂದಲು ಜಾಸ್ತಿ ಏರ್ ಫಾಲ್ ಆಗುತ್ತೆ. ನೋಡಿ, ನಾನು ಇವಾಗ ಬಾಚ್ಕೊತಾ ಇದ್ದೀನಿ, ಎಲ್ಲ ಕೆಲಸ ಮಾಡ್ಕೊಂಡು ಫ್ರೆಶ್ ಅಪ್ ಆದ್ನಲ್ಲ, ಇವಾಗ ಬಾಚ್ಕೊಂಡು ಮೇಲೆ ತುರ್ಕು ಕಟ್ಕೊತೀನಿ. ನನಗೆ ಎಣ್ಣೆ ಹಚ್ಕೊಂಡ್ರೆ ಇರೋಕ್ಕೆ ಆಗೋದಿಲ್ಲ. ನನಗೆ ಎಣ್ಣೆ ಇರಲೇಬೇಕು ತಲೆಯಲ್ಲಿ. ಹಿಂಗೆ ತಲೆಗೆ ಹಚ್ಕೊಬಿಟ್ಟು ನಾನು ತುರ್ಕು ಕಟ್ಕೊಂಡ್ರೆ ನನಗೆ ಸಮಾಧಾನ. ಅದು ಕೂದಲೆಲ್ಲ ಹಾರಾಡ್ತಾ ಇದ್ರೆ ನನಗೆ ಏನೋ ಒಂಥರ ಇರಿಟೇಷನ್ ಆದಾಗ ಆಗುತ್ತೆ, ಹಿಂಸೆ ಅನಿಸುತ್ತೆ. ಏನಾದರೂ ಜಡೆ ಹಾಕ್ಕೊಬಿಡ್ತೀನಿ, ಇಲ್ಲಾಂದರೆ ತುರ್ಕು ಕಟ್ಕೊಬಿಡ್ತೀನಿ ಮೇಲ್ಗಡೆ. ನೋಡಿ, ನನಗೆ ಯಾವಾಗಲೂ ಹಂಗೇನೆ. ನಾನು ಇವಾಗಂತಲ್ಲ, ಫಸ್ಟಿಂದನೂ ಅಷ್ಟೇ ನನಗೆ ಎಣ್ಣೆ ಅಂದ್ರೇ ಇಷ್ಟ. ತಲೆಗೆ ಕೊಪ್ಪೆಣ್ಣೆ ಆದರೂ ಪರವಾಗಿಲ್ಲ, ಕೈ ಎಣ್ಣೆ ಆದರೂ ಪರವಾಗಿಲ್ಲ. ಅಂದರೆ ಕೈ ಎಣ್ಣೆ ಎಲ್ಲರೂ ಹೊರಗಡೆ ಹೋಗ್ತಿದ್ರೆ ಹಚ್ಕೊಳಕ್ಕೆ ಹೋಗೋದಿಲ್ಲ, ಎಲ್ಲಾದರೂ ಆಮೇಲೆ ತಲೆ ತೊಳ್ಕೊಳಕ್ಕಾಗೋದಿಲ್ಲ ಬೇಗ ಅಂದ್ಬಿಟ್ಟು ಇವಾಗ ಮಾಮೂಲಿ ಕರ್ಮೆ ಸೊಪ್ಪಿನ ಎಣ್ಣೆ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಚ್ಕೊತೀನಿ. ಅದನ್ನೇ ಹಚ್ಕೊಂಬರೋದು ನಾನು ಯಾವಾಗಲೂ, ಕರ್ಮೆ ಸೊಪ್ಪಿಂದು. ನೋಡಿ, ಈ ಥರ ತುರ್ಕು ಕಟ್ಕೊಬಿಡ್ತೀನಿ ನಾನು. ಆವಾಗ ನನಗೆ ಒಂಥರ ಕೂದಲು ಹಾರಾಡೋದು ಬರೋ, ನನಗೇನೋ ಒಂಥರ ಅನಿಸುತ್ತೆ, ಖುಷಿ ನನಗೇನೆ. ನೋಡಿ, ಈ ಥರ ಹಾಕ್ಕೊಬಿಡ್ತೀನಿ. ನನ್ನ ಹತ್ರ ಅಂತೂ ಕ್ಲಿಪ್ಗಳು ಬರೀ ಕ್ಲಿಪ್ಪೇ ಇರುತ್ತೆ ನಮ್ಮ ಮನೇಲಿ. ನನ್ನ ಮಗಳಿಗೂ ಬೇಕು, ನನಗೂ ಬೇಕು ಕ್ಲಿಪ್ಗಳು. ನೋಡಿ, ನನಗೆ ಹಿಂಗೆ ಹಾರಾಡಬಾರ್ದು ನನಗೆ ಕೂದಲು. ನೋಡಿ, ಈ ಥರ ನನಗೆ ಇಷ್ಟ. ನನಗೆ ಎಷ್ಟು ತಕ್ಕ ಇದ್ರೂ ನಂದು ಒಂದು ಚೂರು ಕೂದಲು ಹಾರಾಡೋದಿಲ್ಲ, ಸಂಜೆವರೆಗೂ ಅಷ್ಟೇ. ನನಗೆ ಇವಾಗೆ ಅಂತಲ್ಲ, ನಾನು ಸ್ಕೂಲ್ ಟೈಮಲ್ಲಿ ನಾನು ಸ್ಕೂಲಲ್ಲಿ ಇದ್ನಲ್ಲ, ಹಾಸ್ಟೆಲಲ್ಲಿದ್ನಲ್ಲ, ಆವಾಗ ನಾನು ಮಿರರಲ್ಲಿ 2 ಜಡೆ ಹಾಕ್ಕೊತಾ ಇದ್ದೆ. ಈ ಥರ ಹಿಂಗೆ ಎಳೆದ್ಬಿಟ್ಟು ನಾನು ಮೇಲೆ ಟೇಪ್ ಕಟ್ಕೊತೀವಲ್ವ, ಆ ಥರ ಮಾಡ್ಕೊತಾ ಇದ್ನ. ಆವಾಗ ನಾನೇ ಹಾಕ್ಕೊತಾ ಇದ್ದೆ. ಆವಾಗ ಒಂದು ಚೂರು ಕೂದಲು ಹಾರಾಡಂಗಿಲ್ಲ, ನನಗೆ ಮುಟ್ಟಂಗಿಲ್ಲ ಯಾರು. ನನಗೆ ಕೂದಲು ಒಂಥರ ನನಗೆ ಒಂದು ಚೂರು ಹಾರಾಡಂಗಿಲ್ಲ, ಒಂದು ಕೂದಲು ಮುಟ್ಟಂಗಿಲ್ಲ ಯಾರು. ನನಗೆ ಇಷ್ಟ ಆಗೋದಿಲ್ಲ ನನಗೆ. ನೋಡಿ, ಅದಕ್ಕೆ ನನಗೆ ಒಂದು ಸಂಜೆವರೆಗೂ ಬೇಕಾದ್ರೆ ಹಿಂಗೆ ಇರುತ್ತೆ ಕೂದಲು, ನಂದು ಒಂದು ಚೂರು ಹಾರಾಡೋದಿಲ್ಲ. ಅಂದರೆ ಏನಾರ ಮನ್ಕೊಂಡು ನಿಂತ್ಕೊಂಡ್ರೆ ಮಾತ್ರ ಗೆದ್ರೆ ಕಾಣಂಗಾಗುತ್ತೆ, ಇಲ್ಲಾಂದರೆ ಇಷ್ಟು ಚೆನ್ನಾಗಿರುತ್ತೆ. ನೋಡಿ, ಇನ್ನೂ ಕೆಲಸ ಇದೆ. ಒಂಚೂರು ಬಟ್ಟೆನ ಒಣಗಾಕಬೇಕು, ಬಟ್ಟೆನ ಒಣಗಾಕಿ ಒಂಚೂರು ಬಟ್ಟೆನೂ ಫೋಲ್ಡ್ ಮಾಡಬೇಕು. ಅದಕ್ಕೆ ಇವಾಗ ತಿಂಡಿನೂ ತಿಂದಿಲ್ಲ ಇನ್ನು ನಾನು. ಇವಾಗ ತಿಂಡಿ ತಿನ್ಬೇಕು ನಾನು. ಹಂಗೆ ಮಾಡಿಟ್ಟಿದ್ದೀನಿ ದೋಸೆನ. ಮತ್ತೆ ಯಾರು ಉಯ್ಕೊಂಡು ದೋಸೆ ಅಂದ್ಬಿಟ್ಟು ನಾನು ಮಾಡಿಟ್ಬಿಡ್ತೀನಿ. ನನಗೇನು ಬಿಸಿದು ಬೇಕು ಅಂತ ಏನಿಲ್ಲ, ತಣ್ಣಗಿದ್ರೂ ಪರವಾಗಿಲ್ಲ, ನಾನು ತಿನ್ಕೊತೀನಿ ತಣ್ಣಗಿದ್ರು. ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ, ಕೆಲಸ ಏನಿಲ್ಲ. ಒಂದು ಸ್ವಲ್ಪ ಸ್ಟಿಚಿಂಗು ಇದೆ, ಸ್ಟಿಚಿಂಗ್ ಮಾಡಬೇಕು. ಸ್ವಲ್ಪ ಆಲ್ಟ್ರೇಷನ್ ಕೊಟ್ಟಿದ್ರಾ, ಈ ಆಲ್ಟ್ರೇಷನ್ ಮಾಡಿ ಇಟ್ಟಿದ್ದೀನಿ. ಅವರು ಬೇಕು ಬೇಗ ಅರ್ಜೆಂಟು ಅಂತ ಹೇಳಿದರು. ಏನಿಲ್ಲ, ಸ್ವಲ್ಪ ಕಟ್ ಮಾಡಿ ಕೆಳಗಡೆ ಕಟ್ ಮಾಡಿ ಫೋಲ್ಡ್ ಮಾಡಿ ಹೊಲಿಬೇಕಂತೆ, ಲೆಂತ್ ಬೇಕಂತೆ. ಅದಕ್ಕೆ ಇರಲಿ, ಒಂದು 200-300 ರೂಪಾಯಿ ಯಾರು ಕೊಡ್ತಾರಲ್ವ ನಮಗೆ, ನನಗೇನು ಖರ್ಚಿಗಾಗುತ್ತೆ. ಇರಲಿ, ಹೊಲ್ಕೊಡ್ತೀನಿ ಅಂತ ಹೇಳ್ತೀನಿ. ನಾನು ಏನೇ ಅಂದರೂ ಅಷ್ಟೇ ಹೊಲ್ಕೊಡಲ್ಲ ಅಂತ ಮತ್ತೆ ಯಾವತ್ತೂ ಏನು ಅನ್ನೋದಿಲ್ಲ. ಆದರೆ ಲೇಟ್ ಆಗುತ್ತೆ, ಕೊಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಇವಾಗ ಟಿಫನ್ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ, ಓಕೆನಾ? ಟಿಫನ್ ಎಲ್ಲ ತಿಂದಾಯಿತು, ಹೊಟ್ಟೆ ತುಂಬಿತು. ಅಯ್ಯಪ್ಪ, ಹೊಟ್ಟೆ ಹಸ್ತಿರ್ತಲ್ಲ. ಬೆಳಗ್ಗೆ ಅಂಬ್ಲಿ ಮಾತ್ರ ಕುಡ್ದಿರ್ತೀನಲ್ವಾ, ಟಿಫನ್ ಲೇಟಾಗಿ ತಿಂತೀನಿ. ಒಂದು 12 ಗಂಟೆ 12:30 ತಿಂತೀನಿ. ಆವಾಗ ಸರಿಯಾಗುತ್ತೆ. ಮಧ್ಯಾಹ್ನ ಏನು ತಿನ್ನಕ್ಕೆ ಹೋಗೋದಿಲ್ಲ ನಾನು. ಆಮೇಲೆ ಬಿಸಿನೀರು ಕುಡಿತೀನಿ, ಜಾಸ್ತಿ ಬಿಸಿನೀರು ಕುಡೀರಿ. ಯಾಕೆಂದರೆ ಬಿಸಿನೀರು ಕುಡಿಯೋದ್ರಿಂದ ನಮಗೆ ಡೈಜೆಷನ್ ಆಗುತ್ತೆ, ವೆಯ್ಟ್ ಲಾಸು ಆಗುತ್ತೆ. ನಾನು ಅಂಬ್ಲಿ ಕುಡಿಯೋದ್ರಿಂದ ಏನೇನು ಬೆನಿಫಿಟ್ ಆಗಿದೆ ಗೊತ್ತಾ, ನನಗೆ ಸ್ಕಿನ್ನು ತುಂಬ ಪಿಂಪಲ್ಸ್ ಆಗಿಬಿಟ್ಟಿತ್ತು. ಅಂದರೆ ಬೆಳಗ್ಗೆ ಹೊತ್ತು ತಿಂಡಿನ ತಿಂದ್ಬಿಡ್ತಿದ್ನಾ, ಇದು ಚಿತ್ರಾನ್ನ, ಮಾಮೂಲಿ ರೊಟ್ಟಿ ಚಪಾತಿ ಆ ಥರ ತಿನ್ಕೊಂಬರ್ತಿದ್ದೆ. ಅದು ಜಾಸ್ತಿ ಮಸಾಲೆ ಐಟಮ್ ಅಲ್ಲ. ಬೆಳಗ್ಗೆ ಹೊತ್ತು ಮಸಾಲೆ ಐಟಮ್ ಸ್ವಲ್ಪ ಕಮ್ಮಿ ತಿನ್ನಬೇಕು. ಅಂದರೆ ರಾತ್ರಿನೇ ಊಟ ಮಾಡಿರ್ತೀವಲ್ಲ, ಬೆಳಗ್ಗೆ ಲೈಟಾಗಿ ತಿನ್ನಬೇಕು. ಅದಕ್ಕೆ ನಾನು ಏನು ಮಾಡಿದೆ, ಅಂಬ್ಲಿ ಮಾಡ್ಕೊಂಡು ಕುಡಿದ್ಬಿಡೋಣ, ಸರಿಯಾಗುತ್ತೆ ಬೆಳಗ್ಗೆ ಹೊತ್ತು ಅಂತ ಅಂದ್ಕೊಂಡು ನಾನು ಅಂಬ್ಲಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇವಾಗ ಒಂದು ಲೋಟ ಕುಡಿತೀನಿ, ಇಷ್ಟು ದೊಡ್ಡ ಲೋಟ, ಒಂದು ಮಿಳ್ಳೆ ಥರ ಇದೆ, ಅದರೊಳಗೆ ಕುಡಿತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದ್ರ ಕುಡಿಯೋದ್ರಿಂದ ನನಗೆ ಏರ್ ಗ್ರೋತು, ಆಮೇಲೆ ಸ್ಕಿನ್ ಪ್ರಾಬ್ಲಮ್ಮು, ಆಮೇಲೆ ವೆಯ್ಟ್ ಲಾಸು, ಪ್ರತಿಯೊಂದು ಎಷ್ಟು ಬೆನಿಫಿಟ್ ಇದೆ ಅಂದರೆ. ಆಮೇಲೆ ಪೀರಿಯಡ್ಸ್ ಟೈಮ್ ಆಗಲಿ ಎಷ್ಟು ಅದರಿಂದ ತುಂಬ ಕಾಳಲ್ವಾ, ಒಂದು 34 ಕಾಳು ಅನಿಸುತ್ತೆ. ಇದು ಯೂಟ್ಯೂಬಲ್ಲಿ ಇದು ಅಶ್ವಿನಿ ಅವರು ಇದ್ದಾರಲ್ಲ, ಅವ್ರದ್ದು ವ್ಲಾಗ್ ನೋಡ್ಕೊಂಡು ನಾನು ಮಾಲ್ಟ್ ಮಾಡ್ಕೊಂಡಿರೋದು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ ಒಳಗಡೆ. ಅದಕ್ಕೆ ನಾನು ಅವರೇ ಕುಡಿತಿದ್ದಾರೆ, ಎಷ್ಟು ಜನ ತಗೊತಾ ಇದ್ದಾರೆ ಗೊತ್ತಾ ಅದರೊಳಗಡೆನೂ, ಅದಕ್ಕೆ ಯೂಟ್ಯೂಬಿಂದನೇ. ಅದಕ್ಕೆ ನಾನು ಸರಿ ಬಿಡು, ನಾನು ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ನಾನು ಮಾಡ್ಕೊಂಡು ಕುಡಿತಾ ಇದ್ದೀನಿ. ಎಷ್ಟು ವರ್ಷ, ಒಂದು ಹತ್ತತ್ರ 1.5 ವರ್ಷ ಆಯಿತು ಅನ್ಕೊತೀನಿ. ಅವಾಗಿಂದ ನಾನು ಕುಡ್ಕೊಂಬರ್ತಾ ಇದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಏನು ಮಾಡಿದೆ, ಗ್ಯಾಪ್ ಬಿಟ್ಬಿಟ್ಟಿದೆ ನಾನು. ಒಂದು 4-5 ತಿಂಗಳೇನೋ ಕುಡ್ದೇ ಇರಲಿಲ್ಲ. ಆವಾಗ ಅದಕ್ಕೆ ನನಗೆ ಪಿಂಪಲ್ಸ್ ಜಾಸ್ತಿ ಆಯಿತು. ಮತ್ತು ಕಾಫಿ ಟೀ ಎಲ್ಲ ಕುಡಿತಾ ಇದ್ದೆ ಜಾಸ್ತಿ. ಅದರಿಂದ
ಫೇಸೇ ಚೇಂಜ್ ಆಯಿತು. ಸ್ವೀಟ್ ತಿನ್ನೋದ್ರಿಂದ ಫೇಸ್ ಫುಲ್ಲು ಚೇಂಜ್ ಆಗುತ್ತೆ. ಸ್ವೀಟು ಮತ್ತು ಆಯಿಲ್ ಫುಡ್ಡು ಮತ್ತು ಜಂಕ್ ಫುಡ್ ಇದರಿಂದ ಮಾತ್ರ ಫೇಸ್ ಫುಲ್ಲು ನನಗಂತೂ ಎಷ್ಟು ಪಿಂಪಲ್ಸ್ ಆಗಿತ್ತು ಗೊತ್ತಾ, ತುಂಬಾ ಆಗಿಬಿಟ್ಟಿತ್ತು ಮತ್ತು ಬ್ಲಾಕ್ ಆಗಿಬಿಟ್ಟಿತ್ತು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಅಷ್ಟೊಂದೇನಿಲ್ಲ. ಆದರೆ ಇವಾಗ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮಾಡ್ತಿತ್ತು ನಾನು, ಸ್ವಲ್ಪ ಈಟಿಗೆ ಒಂಚೂರು ಗುಳ್ಳೆ ಆಗಿರುತ್ತೆ ಅಷ್ಟೇ. ನೋಡಿ ಮೂಗ್ ಮೇಲೆ ಒಂದು ಆಗಿಬಿಟ್ಟಿದೆ, ಇದಂತೂ ನೋವು ಆಗಿಬಿಟ್ಟಿದೆ ನನಗೆ. ಅದಕ್ಕೆ ನೋಡಿ, ಅದಕ್ಕೆ ನಾನು ಹೇಳ್ತೀನಿ, ನೀವು ಮಾಲ್ಟ್ ಕುಡೀರಿ ಬೆಳಗ್ಗೆ ಹೊತ್ತು, ಲೈಟಾಗಿ ತಿನ್ನಿ ಓಕೆನಾ. ಮಾಲ್ಟು ಇಲ್ಲಾಂದರೆ ರಾಗಿ ಗಂಜಿ, ಇಲ್ಲಾಂದರೆ ಇವಾಗ ಏನೇನು ಎಷ್ಟು ಥರ ಇದೆ ಮಾಲ್ಟೆಲ್ಲ ಆ ಥರ ಕುಡ್ಕೊಂಡು ಬಂದು ಮಧ್ಯಾಹ್ನ ಮಾಮೂಲಿ ನೀವು ಬೆಳಗ್ಗೆ ನಾನು ತಿಂಡಿ ಇರುತ್ತೆ, ನನಗೇಂತ ಸಪ್ರೇಟಾಗಿ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಬೆಳಗ್ಗೆ ಇರುತ್ತಲ್ಲ ಅದನ್ನು ನಾನು ಮಧ್ಯಾಹ್ನಕ್ಕೆ ನಾನು ಇವಾಗ ತಿಂತೀನಿ ಅಷ್ಟೇ. ಆಮೇಲೆ ಮತ್ತೆ ರಾತ್ರಿ ಮಾಮೂಲಿ ಊಟ ಮಾಡ್ತೀನಿ. ನಾನು ಏನು ಸಪ್ರೇಟಾಗಿ ಅಂದರೆ ನನಗೇಂತ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಅಂದರೆ ಜಾಸ್ತಿ ಊಟದ ಬಗ್ಗೆ ಯೋಚನೆ ಇರಬಾರ್ದು. ಅಂದರೆ ಅಯ್ಯೋ ನನಗೆ ಬೋಂಡ ಬೇಕು, ಬಜ್ಜಿ ಬೇಕು ಆ ಥರ ಎಲ್ಲ ಆಸೆ ಇದ್ದರೆ ಮಾತ್ರ ವೇಟ್ ಗೇನ್ ಆಗುತ್ತೆ. ಮತ್ತು ಆಮೇಲೆ ಚೆನ್ನಾಗಿ ತಿನ್ಬಿಡೋದು, ಅವಾಗ ಎಲ್ಲಾದರೂ ಮಾಡ್ಕೊಳೋದು, ಗುಳ್ಳೆ ಆಗಲಿ ಪ್ರತಿಯೊಂದು ಅದರಿಂದನೇ ಆಗೋದು. ಅದಕ್ಕೆ ನಾನು ತುಂಬ ಏನು ಆಸೆ ಇಲ್ಲ ಊಟದ ಬಗ್ಗೆ. ನನಗೆ ಚೆನ್ನಾಗಿ ತಿನ್ನಬೇಕು, ಹೊಟ್ಟೆ ತುಂಬ ತಿನ್ನಬೇಕು. ತರಕಾರಿ ನನಗೆ ತುಂಬ ಅಂದರೆ ನಾನ್ ವೆಜ್ಗಿಂತ ವೆಜ್ಜೇ ಜಾಸ್ತಿ ಇಷ್ಟ. ಆಮೇಲೆ ಪಾಯಸ ಆಗಲಿ, ಅದು ಹೆಸರುಬೇಳೆ ಪಾಯಸ ಅಂದರೆ ತುಂಬ ಇಷ್ಟ. ಆಮೇಲೆ ಜಾಸ್ತಿ ಬೋಂಡ ಬಜ್ಜಿಯಲ್ಲಿ ಇಷ್ಟಪಡೋಕೆ ಹೋಗೋದಿಲ್ಲ, ಪಾಯಸ ಇಷ್ಟ ನನಗೆ. ಪಾಯಸ ಮತ್ತು ಒಬ್ಬಿಟ್ಟು, ಅಂದರೆ ಒಬ್ಬಿಟ್ಟಲ್ಲಿ ಇದು ಬೇಳೆ ಒಬ್ಬಿಟ್ಟು ತಿಂತೀನಿ, ಬೆಲ್ಲ ಹಾಕಿರ್ತಾರಲ್ಲ ಅದನ್ನು, ಅದಕ್ಕೆ ಹಾಲು ಹಾಕೊಂಡು ಸಕ್ಕರೆ ಹಾಕೊಂಡು ತಿನ್ನಬೇಕು, ನನಗೆ ಇಷ್ಟ. ನನಗೆ ತುಂಬಾ ಇಷ್ಟ. ಅಂದರೆ ಸ್ವೀಟಲ್ಲಿ ತುಂಬ ಇಷ್ಟ. ಆದರೆ ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ. ಎಷ್ಟು ಉಳ್ಕಲ್ ಮಾಡ್ಕೊಂಡಿದ್ದೆ ಗೊತ್ತಾ, ಸ್ವೀಟ್ ತಿಂದು ಅಪ್ಪ. ಇವಾಗ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ, ಅಷ್ಟಾಗಿ ಏನು ತಿನ್ನಕ್ಕೆ ಹೋಗಲ್ಲ. ಇವಾಗೆಲ್ಲ ಆಯಿತು. ನನ್ನ ಬಟ್ಟೆ ಎಲ್ಲ ಒಣಗಿದ, ಅದಕ್ಕೆ ಇದನ್ನು ತೊಗೊಂಡ್ಬಿಟ್ಟು ನಾನು ಫೋಲ್ಡ್ ಮಾಡಿ ಇಡಬೇಕು. ಫೋಲ್ಡ್ ಮಾಡಿ ಇಟ್ಬಿಟ್ಟು ನಾನು ಸ್ವಲ್ಪ ಒಣಗಾಕಬೇಕು. ನೋಡಿ ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀನಿ ಎಲ್ಲದನ್ನು, ಅದಕ್ಕೆ ಒಣಗಾಕ್ಬೇಕು. ಇವಾಗ ಎಲ್ಲ ಒಣಗಾಕ್ತೀನಿ. ನೋಡಿ ಎಷ್ಟು ಬಟ್ಟೆ ಇದೆ ಅಂತ, ಇದನ್ನೆಲ್ಲ ಮರ್ಚಬೇಕು. ಅಯ್ಯೋ, ದಿನ ಬಿಚ್ಚಾಕೋದು ವಾಷಿಂಗ್ ಮಿಷಿನ್ ಇರೋದಕ್ಕೆ ಸರಿ. ಕೈ ಆಗಿದ್ರೆ ನಾನಂತ ಅತ್ತೆ ಬಿಡ್ತೀನಿ, ನಂಗೆ ಒಗ್ಯೋಕ್ಕಾಗಲ್ಲ ಕೈಯಲ್ಲಿ ಮಾತ್ರ ನನಗೆ. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ನಾನು ಕುತ್ಕೊಂಡಿದ್ದೆ. ಸ್ಟಿಚಿಂಗ್ ಮಾಡಿದ್ನ ಬ್ಲೌಸೆಲ್ಲ, ಅದು ಉಗ್ಸಿ ಎಮ್ಮಿಂಗ್ ಮಾಡೋಕ್ಕೆ ಆಗಲ್ಲ, ಯಾಕೆಂದರೆ ಬೇರೆ ಕೆಲಸ ಇರುತ್ತೆ, ಅದು ಕುತ್ಕೊಂಡೇ ಮಾಡಬೇಕು. ಅದಕ್ಕೆ ಫ್ರೀ ಇರಲಿಲ್ಲ ಅಂದ್ಬಿಟ್ಟು ನಾನಿವಾಗ ಸರಿ ಇವೆಲ್ಲ ಕೆಲಸ ಮುಗಿಸ್ಕೊಂಡೆ, ಅದಕ್ಕೆ ಎಮ್ಮಿಂಗ್ ಮಾಡಿಕೊಟ್ಬಿಡೋಣ. ಅವರು ಕೇಳಿದ್ರು ಬಂದುಬಿಟ್ಟು, ಆಯಿತಾ ಅಂದ್ಬಿಟ್ಟು. ಸರಿ ಆಂಟಿ, ಒಂದು ಸ್ವಲ್ಪ ಸಂಜೆ ಮೇಲೆ ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಇವಾಗ ಎಮ್ಮಿಂಗ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಟಿ ವಿ ನೋಡ್ಕೊಂಡು ಎಮ್ಮಿಂಗ್ ಮಾಡ್ಕೊಂಡು, ಇಲ್ಲಾಂದರೆ ಉಗ್ಸು, ಇಲ್ಲಾಂದರೆ ಬಟ್ಟೆ ಮಡ್ಸೋದೆಲ್ಲ ನಾನು ಎದುರು ಕೆಲಸ ಮಾಡಿಕೊಂಡೆ ನಾನು ಮಾಡೋದು. ಸುಮ್ಮನೆ ಅದಕ್ಕೋಸ್ಕರ ನಾನು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಯಾಕೆಂದರೆ ಟೈಮ್ ಸಿಗೋದೇ ಒಂದ್ಸಲಿ ಅಲ್ವಾ. ಯಾವಾಗಲೂ ನಾವು ಟೈಮ್ ಕಳೆದೋಗುತ್ತೆ ಹೊರತು ಮತ್ತೆ ಆ ಟೈಮ್ ನಮಗೆ ಬರೋದು ಇಲ್ಲ. ಅದಕ್ಕೆ ಅದಕ್ಕಿಂತ ವೇಸ್ಟ್ ಮಾಡೋದಕ್ಕಿಂತ ಏನಾದರೂ ಒಂದು ಮಾಡ್ತಾ ಇರಬೇಕು. ಏನಂದರೆ ಬಟ್ಟೆ ಫೋಲ್ಡ್ ಮಾಡ್ತಿರ್ಬೇಕು, ಇಲ್ಲಾಂದರೆ ನಾವು ಬಟ್ಟೆ ಎಲ್ಲ ಕಬೋರ್ಡಲ್ಲಿ ಇರುತ್ತೆ, ತಂದುಬಿಟ್ಟು ನಾವು ಸೋಫಾ ಮೇಲೆ ಇಟ್ಕೊಂಡು ಕ್ಲೀನಾಗಿ ಟಿ ವಿ ನೋಡ್ಕೊಂಡು ಮರ್ಚ್ಕೊಂಡು ಒಂದು ಸೈಡ್ ಇಟ್ಕೊಂಡು ಅವೇನು ನಾವು ಇದು ಮಾಡ್ಕೋಬೋದಲ್ವಾ. ಹಂಗೆ ಸ್ವಲ್ಪ ನಾನು ಮಧ್ಯಾಹ್ನಕ್ಕೆ ಏನಾರ ಬೇಕಾಗಿತ್ತು ಅಂದ್ಬಿಟ್ಟು ನಾನು ಎಗ್ ತರೋಣ ಅಂದ್ಬಿಟ್ಟು ಮೊಟ್ಟೆ ತರೋಣ ಅಂತ ಅಂಗಡಿಗೆ ಹೋಗ್ತಾ ಇದ್ದೆ. ಮಧ್ಯಾಹ್ನಕ್ಕೆ ಏನೂ ಇರಲಿಲ್ಲ, ಅಲ್ಲಿ ಸಾಂಬಾರೇನು ಮಾಡಿರಲಿಲ್ಲ. ಅದಕ್ಕೆ ಎಗ್ ರೈಸ್ ತರೋಣ ಮಾಡ್ಕೊಬಿಡೋಣ ನಮ್ಮ ಮನೆಗೆ, ಇವತ್ತು ವೆಡ್ನೆಸ್ಡೇ ಬೇರೆ ಅಂದ್ಬಿಟ್ಟು ನಾನು ಅಂಗಡಿ ಬಂದು, ಇಲ್ಲಿ ನಮ್ಮ ಮನೆ ಹತ್ರನೇ ಇದೆ, ಒಂದು ಸ್ವಲ್ಪ ದೂರ ಅಷ್ಟೇ. ಅಲ್ಲಿ ಹೋದೆ ನಾನು, ಹೋಗ್ಬಿಟ್ಟು ಇಲ್ಲೊಂದು ಶಾಪ್ ಇದೆ, ಅಲ್ಲಿ ಎಗ್ ಮೊಟ್ಟೆ ತೊಗೊಂಬಂದ್ಬಿಡೋಣ ಅಂತ ತೊಗೊಬರ್ತಾಯಿದ್ದೀನಿ. ತೊಗೊಂಡು ಹೋಗೋಣ ಅಂತ ಒಂದು 10 ತೊಗೊಂಡಿದ್ದೀನಿ. ತೊಗೊಬಿಟ್ಟು ಇವಾಗ ಮನೆ ಹತ್ರ ಹೋಗ್ತಾಯಿದ್ದೀನಿ. ಹಂಗೇನೆ ಶಾಂಪೂನೇ ಇರಲಿಲ್ಲ, ಕ್ಲಿನಿಕ್ ಪ್ಲಸ್ ಶಾಂಪು. ಏನು ಗೊತ್ತಾ, ಜ್ಞಾಪನನೇ ಇರೋದಿಲ್ಲ. ಸ್ನಾನ ಮಾಡಬೇಕಾದ್ರೆ ಅಯ್ಯೋ ಶಾಂಪು ಖಾಲಿಯಾಗಿದೆ ಅಂತ ಅಂದ್ಕೊಳೋದು. ಅವಾಗ ಅದಕ್ಕೇ ನಾನು ಇವಾಗಲೇ ಮರ್ತೋಗಿದ್ನಲ್ಲ, ಹಂಗೇನೆ ಹೆಂಗೋ ಅಂಗಡಿ ಬಂದಿಲ್ಲ ಶಾಪಿಗೆ ತೊಗೊಂಡೋಗ್ಬಿಡೋಣ ಅಂದ್ಬಿಟ್ಟು ನಾನು ಕ್ಲಿನಿಕ್ ಪ್ಲಸ್ ಶಾಂಪೇನೇ ಯೂಸ್ ಮಾಡೋದು. ನನಗೆ ಅಂತ ಏನು ಶಾಂಪು ದೊಡ್ಡ ಬಾಟ್ಲಿ ಅಷ್ಟೊಂದು ದುಡ್ಡು ಕೊಟ್ಟಿರೋ ನಾನು ಶಾಂಪು ಹಚ್ಕೊಳಕ್ಕೆ ಹೋಗಲ್ಲ. ನನಗಂತೂ ಮೊದಲೇ ನನಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟನೂ ಆಗೋದಿಲ್ಲ. ನನಗೆ ₹1 ಶಾಂಪನ್ನ ಅವಾಗೆಲ್ಲ ಹೆಂಗೆ ಗೊತ್ತಾ, ಹಸ್ತ ಸೋಪು, ಬಟ್ಟೆ ಸೋಪು ಅದು ಹಚ್ಕೊಂಡೆ ನಾವೆಲ್ಲ ಮಾಡ್ಕೊಂಡಿಲ್ವ, ಲೈಬೈ ಸೋಪ್ ಅಷ್ಟೇ ಬಂದಿರೋದೆ. ಅವಾಗ ಲೈಬೈ ಸೋಪು
ಹಸ್ತ ಸೋಪು ಮತ್ತು ಬಟ್ಟೆ ಸೋಪು ಅಷ್ಟೇ ಹಚ್ಕೊಂಡು ಎಲ್ಲ ಮಾಡ್ಕೊಂಡಿರೋದು. ಇವಾಗೆಲ್ಲ ಎಷ್ಟು ಥರ ಶಾಂಪು, ಎಷ್ಟು ಥರ ಸೋಪು, ಇವಾಗ ತುಂಬ ಸೆನ್ಸಿಟಿವ್ ಆಗಿದೆ ಸ್ಕಿನ್ನು. ಆ ಥರನೇ ಇದು ಬಂದ್ಬಿಟ್ಟಿದೆ ಇವಾಗ ಟೆಕ್ನಾಲಜಿ ತಿನ್ನೋದ್ರಿಂದ ಹಿಡ್ದು ಪ್ರತಿಯೊಂದು. ಅವಾಗೆಲ್ಲ ಹೆಂಗೆ ಗೊತ್ತಾ, ಚೆನ್ನಾಗಿ ಆಟ ಆಡ್ತಿದ್ರು, ಚೆನ್ನಾಗಿ ಇದು ಮಾಡ್ತಿದ್ರು. ಇವಾಗ ಮಕ್ಕಳೇ ಧೂಳಿಗೆ ಹೋಗಂಗಿಲ್ಲ, ಧೂಳಿಗೆ ಹೋದ್ರೆ ಸಾಕು ಇದು ಅಲರ್ಜಿ, ಇಲ್ಲಾಂದರೆ ಡಸ್ಟ್ ಇನ್ಫೆಕ್ಷನು, ಕೆಮ್ಮು, ಅದು ಇದು. ಅಂದರೆ ಇವಾಗ ವಾತಾವರಣ ಚೇಂಜ್ ಆಗಿದೆ ಅಲ್ವಾ, ವೆಹಿಕಲ್ಸ್ ಹಂಗೆ ಓಡಾಡ್ತವೆ, ಮರ ಗಿಡಗಳಿಲ್ಲ, ಆಮೇಲೆ ಬರೀ ಮನೇಲಿರೋದು, ಕೆಲಸ ಮಾಡೋದಿಲ್ಲ. ಆ ಥರನೇ ಅವಾಗೆಲ್ಲ ಎಷ್ಟು ಕೆಲಸ ಮಾಡಿಬಿಟ್ಟು ಜಾಸ್ತಿ ಹೆಂಗೆ ಗೊತ್ತಾ, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಇಷ್ಟೇ. ಈ ಮೂರು ನಾವು ಕಲ್ತ್ಬಿಟ್ರೆ ಮಾತ್ರ ಜೀವನದಲ್ಲಿ ಏನಾದರೂ ಒಂದು ಮಾಡ್ಬೋದು, ನನಗೆ ಅಂದ್ಕೊಂಡ್ರಂಗೆ ಅಷ್ಟೇ. ಎಮ್ಮಿಂಗೆಲ್ಲ ಮಾಡಾಯಿತು, ಹಂಗೇ ಬಟ್ಟೆನೇ ಫೋಲ್ಡ್ ಮಾಡೋಣ ಅಂದ್ಬಿಟ್ಟು ತುಂಬ ಬಟ್ಟೆನೇ ಇದ್ವು. ಹಂಗೆ ಟಿ ವಿ ನೋಡ್ಕೊಂಡು ವೀಕೆಂಡ್ ವಿತ್ ರಮೇಶ್ ಬರ್ತಾ ಈ ಥರ ಒಳಗಡೆ ಡಾಲಿದು ಹೇಳ್ತಾಯಿದ್ರು. ಎಲ್ಲರದು ಒಂದೊಂದು ಜೀವನ ಅಲ್ವಾ, ಎಲ್ಲರದು ಒಂದೊಂದು ಥರ ಪಾಪ. ನಮ್ದೊಂದು ಥರ ಇದ್ದರೆ ಅವ್ರದ್ದೊಂದು ಥರ. ಅದಕ್ಕೆ ನಾವು ಯಾವತ್ತೂ ನಮ್ಗಿಂತ ಕೆಳಗಿರೋ ನೋಡ್ಕೊಂಡು ನಾವು ಇರಬೇಕಂತೆ. ಅಯ್ಯೋ ದೇವ್ರು ನಮ್ಗೆ ಇಷ್ಟಾರ ಇಟ್ಟಿದ್ದಾನಲ್ಲ, ನಾವು ಇಷ್ಟರ ಮಟ್ಟಿಗಾರ ಇದ್ದೀವಲ್ಲ ಅಂದ್ಕೊಂಡು ನಾವು ಇರಬೇಕಷ್ಟೇ. ನಾನು ಅಂದ್ಕೊಂಡಿರೋದು ಅಯ್ಯೋ ಒಂದೊಂದು ಸಲ ನಮಗೆ ಅದು ಇರ್ತಿರ್ಲಿಲ್ಲ. ಒಂದೊಂದು ಟೈಮಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಅವಾಗೆಲ್ಲ. ಅದಕ್ಕೆ ಇವಾಗ ಈ ಥರ ಇದ್ದೀವಲ್ಲ ನಾವು, ಸಾಕು ದೇವ್ರು ನಮಗೆ ಇಷ್ಟರ ಮಟ್ಟಿಗಾರ ಇಟ್ಟಿದ್ದಾನಲ್ಲ ಅಂದ್ಬಿಟ್ಟು ನಾವು ಖುಷಿಯಾಗಿಂದ ಇವತ್ತಿನ ದಿವಸ ಖುಷಿ ಪಡಬೇಕಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.